ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ ನಾಯಕರ ನಿಯೋಗ ಅನ್ನೋದು ತಿಳಿದು ಬರ್ತಾ ಇದೆ. ಪ್ರತಿಭಟನೆಯ ಹಾದಿಯನ್ನ ಈಗಾಗಲೇ ತುಳಿದಿರೋದ್ರ ಬಗ್ಗೆ ಈಗಷ್ಟೇ ನಾವು ಮಾಹಿತಿ ಕೊಡ್ತಾ ಇದ್ವಿ. ರಾಜೀನಾಮೆ ವಿಚಾರದಲ್ಲಿ ರಾಜ್ಯಪಾಲರಿಗೆ ನಾಗೇಂದ್ರ ಅವರ ಬಗ್ಗೆ ದೂರು ಕೊಡೋದಕ್ಕೂ ಕೂಡ ಬಿಜೆಪಿ ನಿಯೋಗ ಮುಂದಾಗ್ತಾ ಇದೆ. ಅಲ್ಲಿಗೆ ರಾಜಭವನದ ಅಂಗಳಕ್ಕೆ ಚೆಂಡನ್ನ ದಾಟಿಸೋ ಕೆಲಸವನ್ನ ಮಾಡಲಾಗ್ತಾ ಇದೆ. ಈಗ ನಾವು ನೋಡೋಣ, ಇದು ಪೊಲೀಸ್ನವರು ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ರಾಜಭವನ ಚಲೋ ಮಾಡ್ತಾ ಇದ್ದಾರೆ ಸರ್. ಬಿಜೆಪಿ ಯಾರು ರಾಜೀನಾಮೆ ಕೊಡಬೇಕು? ಈಗ ನಾವು ನೋಡೋಣ, ಇದು ಪೊಲೀಸ್ನವರು ಮಾತಾಡಿದ್ದೀನಿ. ಮಾತಾಡಿದ ತಕ್ಷಣ ರಾಜೀನಾಮೆ ಕೊಡು ಅಂತ ಹೇಳಿದ್ದೀನ. ಸೂಚನೆ ಏನಾದರೂ ಕೊಟ್ಟಿದ್ದೀರಾ ಅಂತ ಸರ್? ಸಿಬಿಐ ಕೂಡ ಎಫ್ಐಆರ್ ಮಾಡಿದ್ದಾರೆ ಅವರು. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಿಯಾಕ್ಷನ್ ಆಗ್ತಾ ಇದೆ. ರಾಜೀನಾಮೆಯನ್ನ ಕೊಡ್ತಾರಾ ಅನ್ನೋ ಪ್ರಶ್ನೆಗೆ ಹೆಚ್ಚಾಗಿ ಉತ್ತರ ಕೊಡೋದಕ್ಕೆ ಬಯಸಲಿಲ್ಲ. ಬಟ್ ಅಂತದ್ದು ಏನೂ ಇಲ್ಲ ಅನ್ನೋದನ್ನ ಹೇಳೋ ಪ್ರಯತ್ನವನ್ನಂತೂ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಬಟ್ ಕರೆದು ಮಾತಾಡಿದ್ದನ್ನ ಒಪ್ಪಿಕೊಳ್ತಾ ಇದ್ದಾರೆ. ಕರೆದು ಮಾತಾಡಿದೀನಿ ಅಂತ ಹೇಳಿದ್ರೆ ಮಾತಾಡೋ ವಿಚಾರ ಅದೇ ರಾಜೀನಾಮೆಯ ವಿಚಾರ ಇದ್ದಿರಬಹುದು ಅನ್ನುವಂತಹ ವಿಶ್ಲೇಷಣೆ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಬಟ್ ಮುಖ್ಯಮಂತ್ರಿಗಳ ಸ್ಪಷ್ಟನೆ ಇದು. ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರ ನಾಗೇಂದ್ರ ಅವರ ವಿಚಾರದಲ್ಲಿ ಇನ್ನೂ ಸ್ವಲ್ಪ ದಿನಗಳ ಕಾಲ ಕಾದು ನೋಡೋ ತಂತ್ರಕ್ಕೆ ಮೊರೆ ಹೋಗ್ತಾರಾ ಅಥವಾ ಇವತ್ತೇ ನಾಗೇಂದ್ರ ಅವರ ತಲೆದಂಡ ಆಗತ್ತಾ? ಅವರೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡ್ತಾರ ಅನ್ನೋ ಪ್ರಶ್ನೆಗೆ ಇನ್ನೊಂದು 1-2 ಗಂಟೆನಲ್ಲಿ ಉತ್ತರ ಸಿಗುತ್ತೆ. ಮಧ್ಯಾಹ್ನದ ನಂತರ ಈ ಬೆಳವಣಿಗೆಯ ಬಗ್ಗೆ ನಿರೀಕ್ಷೆ ಇಟ್ಕೊಳ್ಬಹುದು ಅಂತ ಕಾಂಗ್ರೆಸ್ನ ಆಪ್ತ ಮೂಲಗಳೇ ಹೇಳ್ತಾ ಇತ್ತು. ಹೀಗಾಗಿ ನಾಗೇಂದ್ರ ಅವರ ಪ್ರತಿ ನಡೆ ಬಗ್ಗೆ ಕೂಡ ಅಷ್ಟೇ ಕುತೂಹಲ ಕಾರಣ ಆಗ್ತಾ ಇದೆ. ಒತ್ತಡದಲ್ಲಿ ಕೂಡ ರಾಜ್ಯ ಸರ್ಕಾರ ಇದೆ. ಬಿಕಾಸ್ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ನಾಗೇಂದ್ರ ಅವರ ರಾಜೀನಾಮೆಯನ್ನ ಬಯಸಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಧಿಕ್ಕಾರದ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ವಿಧಾನಸೌಧದ ಮುಂಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ, ಬಿಜೆಪಿಯ ಬಹುತೇಕ ಶಾಸಕರ ಉಪಸ್ಥಿತಿ ಇದೆ ಅಲ್ಲಿ, ಹಾಗೂ ಪ್ಲಕಾರ್ಡ್ಗಳ ಪ್ರದರ್ಶನ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಅನೇಕ ವಿಚಾರಗಳನ್ನ ಸರ್ಕಾರದ ವಿರುದ್ಧ ಪ್ರಸ್ತಾಪ ಮಾಡಿದ್ದಾರೆ. ರಾಜಭವನಕ್ಕೆ ಕಾಲ್ನಡಿಗೆಯ ಮೂಲಕ ಹೋಗಿ ರಾಜಭವನದ ಕದ ತಟ್ಟೋದಕ್ಕೆ ನಾಗೇಂದ್ರ ಅವರ ವಿಚಾರವನ್ನ ಕೈಗೆತ್ತುಕೊಂಡಿದೆ ಬಿಜೆಪಿ ನಾಯಕರ ನಿಯೋಗ. ರಾಜ್ಯಪಾಲರಿಗೆ ಕೂಡ ದೂರನ್ನ ಕೊಡಲಾಗುತ್ತೆ. ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ 1 ವರ್ಷದಲ್ಲಿ ಅತಿ ದೊಡ್ಡ ಭ್ರಷ್ಟಾಚಾರದ ಕಳಂಕ ಅಂಟಿದೆ. ಕಳಂಕದಿಂದ ಮುಕ್ತರಾಗೋದಕ್ಕೆ ಕಾಂಗ್ರೆಸ್ ನಾಯಕರು ಪ್ರಯತ್ನ ಪಡ್ತಾನೆ ಇದ್ದಾರೆ. ಬಟ್ ಸಿಬಿಐ ಎಂಟ್ರಿ ಆಗಿದೆ, 5 ಜನರ ಅರೆಸ್ಟ್ ಆಗಿದೆ. ನಾಗೇಂದ್ರ ಅವರನ್ನೇನಾದ್ರೂ ಸಿಬಿಐ ವಶಕ್ಕೆ ಪಡೆಯುತ್ತಾ, ವಿಚಾರಣೆಗೆ ಒಳಪಡಿಸುತ್ತಾ, ಎಲ್ಲ ಪ್ರಶ್ನೆಗಳು ಕೂಡ ಇದ್ದೇ ಇದೆ. ತನಿಖೆಯನ್ನಂತೂ ಚುರುಕುಗೊಳಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರ, ಸುಮಾರು 18 ನಕಲಿ ಖಾತೆಗಳನ್ನ ಸೃಷ್ಟಿಸಿ ಪಕ್ಕದ ಹೈದರಾಬಾದ್ನಲ್ಲಿ 18 ನಕಲಿ ಖಾತೆಗಳನ್ನ ತೆರೆದು ನೂರಾರು ಕೋಟಿ ರೂಪಾಯಿಗಳನ್ನ ಅಲ್ಲಿಗೆ ವರ್ಗಾವಣೆ ಮಾಡಿರ್ತಕ್ಕಂಥ ಅವ್ಯವಹಾರ ನಡೆದಿದೆ. ಬಹುಶಃ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಕೇಳದೇ ಇರತಕ್ಕಂಥ ಒಂದು ದೊಡ್ಡ ವ್ಯವಹಾರ ಇವತ್ತು ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು. ಈ ಘಟನೆ ನಡೆದು, ಈ ಅವ್ಯವಹಾರ ನಡೆದು ಇಷ್ಟು ದಿನಗಳು ಕಳೆದರೂ ಸಹ ಇಲ್ಲಿಯವರೆಗೂ ಸಹ ಸಚಿವರು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೂ ರಾಜೀನಾಮೆ ಪಡಿತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿಲ್ಲ. ಇದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ತರಾತುರಿಯಲ್ಲೇನೋ ರಾಜ್ಯ ಸರ್ಕಾರ SIT ರಚನೆ ಮಾಡಿ ಇವತ್ತು ಅವರ ಒಂದು ತನಿಖೆ ಸಂಸ್ಥೆಗಳ ಮೂಲಕ ಇದನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ. ತಮಗೆ ಗೊತ್ತಿದೆ, ಈಗಾಗಲೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಒಂದು ಕಂಪ್ಲೇಂಟಿಂದ ಅವರು ಬರೆದಿರ್ತಕ್ಕಂಥ ಒಂದು ಪತ್ರದ ಆಧಾರವನ್ನು ಇಟ್ಟುಕೊಂಡು ಇವತ್ತು ಸಿಬಿಐ ಅವರು FIR ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಇದ್ರ ನಡುವೆನೂ ಸಹ ಮಂತ್ರಿಗಳು ಇನ್ನೂ ಕೂಡ ರಾಜೀನಾಮೆ ಕೊಡದೇನೆ ಮುಂದುವರಿತಾ ಇರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದು ಒಬ್ಬ ಸಚಿವರು ಅವರ ಇಲಾಖೆಯಲ್ಲಿ ಬರ್ಲಿ, ತನಿಖೆ ಆಗಲಿ ಅಂತೇಳಿ ಹೇಳ್ತಾ ಇರುವಂತದ್ದು. ನೋಡಿ, ನಾವು ರೇವಣ್ಣನ ತನಿಖೆ ಆದ್ಮೇಲೆ ಅರೆಸ್ಟ್ ಮಾಡಿದ್ರ? ಇವ್ರಿಗೊಂದು ನ್ಯಾಯ, ಅವ್ರ ರೇವಣ್ಣನಿಗೊಂದು ನ್ಯಾಯನ? ಎಲ್ಲರಿಗೂ ಒಂದೇ ನ್ಯಾಯ. ರಾಜೀನಾಮೆ ಕೊಡೋ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ. ಅಂದ್ರೆ ಅವ್ರ ಹೇಳೋ ಪ್ರಕಾರ ವರದಿ ಬರೋವರೆಗೂ ಕೂಡ ಯಾವುದೇ ರಾಜೀನಾಮೆ ಬೇಡ ಅನ್ನುವಂತ ರೀತಿಯಲ್ಲಿ ಅರ್ಥದಲ್ಲಿ ಹೇಳಿದ್ದಾರೆ ಸರ್. ನಾವು ಬಿಡಲ್ಲ. ನಾವು ಸಿದ್ದರಾಮಯ್ಯನವರೇ ನೇರವಾಗಿ ಆಪಾದಿತರು. ಅವ್ರ ರಾಜೀನಾಮೆ ಕೇಳ್ತಾ ಇದ್ದೀರಿ. ಅವ್ರ ಮೇಲೆ FIR ಆಗ್ಬೇಕು. ಸಿದ್ದರಾಮಯ್ಯನವ್ರ ಮೇಲೆ FIR ಆಗ್ಬೇಕು. ನಾಗೇಂದ್ರ ಅವ್ರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಕೊಡಬೇಕು. ಸಿದ್ದರಾಮಯ್ಯ ಅವರೇ ನೇರ ಅಪರಾಧಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರ ಅಡಿಯಲ್ಲೇ ಬರೋದು.
ಅವರೇ ರಾಜೀನಾಮೆ ಕೊಡಬೇಕು, ಅವ್ರ ಮೇಲೆ FIR ಆಗಬೇಕು. ಇದಿಷ್ಟು ಆರ್ ಅಶೋಕ್ ಅವರು ಹೇಳ್ತಾ ಇರುವಂತದ್ದು. ನೇರವಾಗಿ ನೇರ ಆಪಾದಿತರು ಮುಖ್ಯಮಂತ್ರಿಗಳನ್ನೇ ರಾಜೀನಾಮೆಯನ್ನ ಕೊಡಬೇಕು ಎನ್ನುವಂತ ಮಾತನ್ನ ಆರ್ ಅಶೋಕ್ ಅವರು ಹೇಳ್ತಾ ಇರುವಂತದ್ದು ನಮ್ಗೆ ಕಂಡು ಬರ್ತದೆ. ಈಗ ರಾಜಭವನದ ಒಳಗಡೆ ಹೋಗಿ ರಾಜ್ಯಪಾಲರಿಗೆ ಮನವಿಯನ್ನು ತೊಡಗಿದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ. ಅವರೇ ಮುಖ್ಯ ಜವಾಬ್ದಾರರು. ಆರ್ಥಿಕ ಸಚಿವರಾಗಿ ನೇರವಾಗಿ ಯೋಚನೆ ಮಾಡಿ ಒಂದು ಖಜಾನೆಯಿಂದ ಹೇಗೆ ಹಣ ವರ್ಗಾವಣೆ ಆಗಬೇಕಾಗುತ್ತೆ? ಒಂದು ಸರ್ಕಾರ ಬದುಕಿದೆಯಾ, ಸತ್ತಿದೆಯಾ? ಹೇಗೆ ವರ್ಗಾವಣೆ ಆಗಲಿಕ್ಕೆ ಸಾಧ್ಯವಿದೆ? ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ಒಬ್ಬರು ಆರ್ಥಿಕ ಸಚಿವರಾಗಿ, ಮುಖ್ಯಮಂತ್ರಿಯಾಗಿ ಸ್ವತಃ ಅವರೇ ಈ ಜವಾಬ್ದಾರಿ ತೊಗೊಳ್ಬೇಕು. ಈ ಭ್ರಷ್ಟಾಚಾರದಲ್ಲಿ ತುಂಬಿರುವಂಥ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಹೊಣೆ ಆಗಿದೆ. ನಾಗೇಂದ್ರ ಅವರನ್ನು ಸಹ ತಕ್ಷಣ ವಜಾ ಅಲ್ಲ, ಅವರು ಬಂಧನ ಆಗಬೇಕು. ಸರ್, ಸಿಎಂ ಅವರು ಹೇಳ್ತಿದ್ದಾರೆ ತನಿಖೆ ನಡೀತಾ ಇದೆ, ತನಿಖೆ ವರದಿ ಬರಲಿ, ಬಿಜೆಪಿ ಪ್ರತಿಭಟನೆ ಮಾಡಿದ್ರೆ ಮಾಡ್ಕೊಳ್ಳಿ, ರಾಜೀನಾಮೆ ಪಡೆಯಲ್ಲ ಅಂತ ಹೇಳ್ತಿದ್ದಾರೆ. ಅದೇ ಹೇಳಲ್ಲ, ಈ ಬಂಡಗೆಟ್ಟ ಸರ್ಕಾರ, ಬಂಡ ಮುಖ್ಯಮಂತ್ರಿ, ಬಂಡ ಕಾಂಗ್ರೆಸ್ ಸರ್ಕಾರ, ಇವ್ರಿಗೇನು ನೈತಿಕತೆ ಇಲ್ಲ, ಮೌಲ್ಯ ಇಲ್ಲ, ಜವಾಬ್ದಾರಿ ಇಲ್ಲ. ಬೇಕಾದ ಹೇಳಿ, ನಮಗೆ ಅಧಿಕಾರದ ದಾಹ, ಅಧಿಕಾರಕ್ಕೋಸ್ಕರ ಏನನ್ನು ಬೇಕಾದ್ರೂ ಮಾಡ್ತೀವಿ. ಪರಿಶಿಷ್ಟ ಪಂಗಡನ ಹಣನೂ ಬಿಡಲ್ಲ, ಪರಿಶಿಷ್ಟ ಜಾತಿ ಹಣ ಬಿಡಲ್ಲ, ರಾಜ್ಯದ ಟ್ಯಾಕ್ಸ್ ಪೇಯರ್ ಹಣವನ್ನು ಬಿಡಲ್ಲ. ನಾವಿರೋದೇ ನುಂಗಕ್ಕೆ ಅಂತ ಹೇಳ್ತಿದ್ದಾರೆ.